ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯದ ಬಸವಣ್ಣ ಚಿತ್ರ ಮತ್ತೆ ಸುದ್ದಿ ಮಾಡಿದೆ. ಮುಹೂರ್ತಕ್ಕೂ ಮುನ್ನವೇ ರಿಲೀಸ್ ಆದ ಪೋಸ್ಟರ್ನಲ್ಲಿ ಉಪೇಂದ್ರ ಗೆಟಪ್ ಬಸವಣ್ಣನ ಹೋಲ್ತಿತ್ತು. ಅಷ್ಟೇ ಆಗಿದ್ರೆ ವಿವಾದ ಏನೂ ಆಗ್ತಾ ಇರಲಿಲ್ಲ ಅನ್ಸುತ್ತೆ. ಆದರೆ ಇದೇ ಪೋಸ್ಟರ್ನಲ್ಲಿ ಬಸವಣ್ಣನ ಪಕ್ಕ ಗನ್ ಇತ್ತು. ಈಗ ಇದೇ ಚಿತ್ರದ ಮತ್ತೆರಡು ವಿವಾದಾತ್ಮಕ ಪೋಸ್ಟರ್ಗಳು ರಿಲೀಸ್ ಆಗಿವೆ. ಬಸವಣ್ಣ ಅಂದಾಕ್ಷಣ ಕ್ರಾಂತಿಕಾರಿ ವಚನಕಾರ ಜಗಜ್ಯೋತಿ ಬಸವಣ್ಣರ ಚಿತ್ರ ಕಣ್ಮುಂದೆ ಬರುತ್ತೆ. ಆದ್ರೆ ಈ ಚಿತ್ರವನ್ನ ನೋಡಿ, ಕೈಯಲ್ಲಿ ಝಳಪಿಸೋ ಕತ್ತಿ, ಕೈಗಳಲ್ಲಿ ವಿಭೂತಿ, ಕೊರಳಲ್ಲಿ ಮಣಿ, ಕೆಂಪು ಪಂಚೆ, ಬೋಳು ತಲೆ. ಈತ ಕೂಡ ಬಸವಣ್ಣನೇ. ಅರೆ, ಇದ್ಯಾವ ಬಸವಣ್ಣ ಅಂತೀರಾ? ಬಸವಣ್ಣ ಶೀರ್ಷಿಕೆ ಚಿತ್ರದ ಹೀರೋ ರಿಯಲ್ ಸ್ಟಾರ್ ಉಪ್ಪಿಯ ಅವತಾರವಿದು. ಮಹಾನ್ ಮಾನವತಾವಾದಿಯ ಹೆಸರಿಟ್ಟ ಚಿತ್ರದಲ್ಲಿ ಈ ರೀತಿ ಕ್ರೌರ್ಯದ ವಿಜೃಂಭಣೆ ರಾಜ್ಯದ ವೀರಶೈವರು ಹಾಗೂ ಬಸವಣ್ಣ ಅನುಯಾಯಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಬಸವಣ್ಣನ ವಿವಾದ ಇದೇ ಮೊದಲಲ್ಲ. ಈ ಹಿಂದೆಯೂ ಬಸವಣ್ಣ ಚಿತ್ರದ ಪೋಸ್ಟರ್ಗಳನ್ನ ಚಿತ್ರತಂಡ ಬಿಡುಗಡೆ ಮಾಡಿತ್ತು. ಅದರಲ್ಲೂ ಬಸವಣ್ಣನ ಅವತಾರವನ್ನ ವಿವಾದಾತ್ಮಕವಾಗಿ ಬಿಂಬಿಸಲಾಗಿತ್ತು. ಆದರೆ ಇದಕ್ಕೆ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಚಿತ್ರತಂಡ ಚಿತ್ರದ ಪೋಸ್ಟರ್ಗಳನ್ನ ಬದಲಿಸೋದಾಗಿ ಹೇಳಿತ್ತು. ಆದರೆ ಇದೀಗ ಮತ್ತೆರಡು ವಿವಾದಾತ್ಮಕ ಪೋಸ್ಟರ್ಗಳನ್ನ ಬಿಡುಗಡೆ ಮಾಡೋ ಮೂಲಕ ಚಿತ್ರತಂಡ ಮತ್ತೆ ವಿವಾದಕ್ಕೆ ಗುರಿಯಾಗಿದೆ. ಇದು ಸಿನಿಮಾದ ಪ್ರಮೋಷನ್ಗಾಗಿ ಗಿಮಿಕ್ ಎನ್ನಲಾಗ್ತಿದೆ. ಚಿತ್ರಕಥೆಗೂ ಈ ಲುಕ್ಕಿಗೂ ಎಲ್ಲೂ ಹೋಲಿಕೆ ಇಲ್ಲ. ಬದಲಿಗೆ ಇದು ಉಪೇಂದ್ರ ಅಭಿನಯದ ಮತ್ತೊಂದು ಓಂ ಥರದ ಸಿನಿಮಾ ಅನ್ನೋ ಮಾಹಿತಿ ಇದೆ. ಕಮರ್ಷಿಯಲ್ ಟಚ್ ಇರೋದ್ರಿಂದ ಇಲ್ಲಿ ರಾಗಿಣಿ ಮತ್ತು ಸಲೋನಿಯಂತಹ ನಟಿಯರ ಗ್ಲಾಮರ್ ಟಚ್ ಇದೆ. ದಂಡುಪಾಳ್ಯ ಚಿತ್ರವನ್ನ ನಿರ್ದೇಶಿಸಿದ ಶ್ರೀನಿವಾಸ ರಾಜು ಕಲಿಯುಗದ ಈ ಬಸವಣ್ಣನನ್ನ ಡೈರೆಕ್ಟ್ ಮಾಡ್ತಿದ್ದಾರೆ. ಸದ್ಯ ಚಿತ್ರೀಕರಣಕ್ಕೆ ಲೊಕೇಶನ್ ಹುಡುಕಾಟ ನಡೆದಿದೆ. ರೇವನ್ ಪಿ ಜೇವೂರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್. ನ್ಯಾನೋ, ರೇವಾ ಹೀಗೆ ಡಿಫ್ರೆಂಟ್ ಕಾರುಗಳನ್ನು ನೋಡಿರ್ತೀರಾ. ಆದರೆ ಸಾಜ್ ಎಂಬ ಹೊಸ ಕಾರ್ ಬಗ್ಗೆ ಕೇಳಿದ್ದೀರಾ? ಅರೆ, ಅದ್ಯಾವುದಪ್ಪ ಅಂತೀರಾ? ಇದು ಕಾಲೇಜು ವಿದ್ಯಾರ್ಥಿಗಳು ಆವಿಷ್ಕಾರ ಮಾಡಿರೋ ಕಾರು. ಆ ವಿಭಿನ್ನ ಕಾರು ಹೇಗಿದೆ ಅಂತ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಅನ್ನ ಮುಗಿಸೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಈ ಕೆಂಪು ಬಣ್ಣದ ಕಾರನ್ನೊಮ್ಮೆ ನೋಡಿ. ಅರೆ, ಇದ್ಯಾವುದೋ ನ್ಯಾನೋ ಕಾರ್ ಅನ್ಕೊಂಡ್ರಾ? ಅಲ್ಲ ಕಣ್ರಿ, ಇದು ವಿದ್ಯಾರ್ಥಿಗಳು ಸೃಷ್ಟಿ ಮಾಡಿರೋ ಸಾಜ್ ಎಂಬ ಸ್ಪೆಷಲ್ ಕಾರ್. ಅಂದ್ಹಾಗೆ ಈ ಕಾರಿನ ಸೃಷ್ಟಿಕರ್ತರು ನಾಗವಾರದ HKBK ಕಾಲೇಜಿನ ವಿದ್ಯಾರ್ಥಿಗಳು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನ ಅಂತಿಮ ಸೆಮಿಸ್ಟರ್ ವಿದ್ಯಾರ್ಥಿಗಳಾದ ಸೈಯದ್ ಇಸಾನ್, ಸೈಯದ್ ಅರಿಫುಲ್ಲಾ, ಸಾನು ರೆಹಮಾನ್ ಈ ಕಾರನ್ನ ಆವಿಷ್ಕಾರ ಮಾಡಿದ್ದಾರೆ. ಈ ಕಾರಲ್ಲಿ 3 ಜನ ಕುಳಿತು ಪ್ರಯಾಣಿಸಬಹುದು. ಹಲವಾರು ಕಾರುಗಳ ವಿವಿಧ ಭಾಗಗಳನ್ನ ಬಳಸಿ ಈ ಕಾರನ್ನ ತಯಾರಿಸಲಾಗಿದೆ. ವಿಶೇಷ ಅಂದ್ರೆ ಇದಕ್ಕೆ 150 cc ಟು ಸ್ಟ್ರಾಕ್ ಆಟೋ ಇಂಜಿನ್ ಅನ್ನ ಬಳಸಲಾಗಿದೆ. ತ್ರೀ ವೀಲರ್ ಆಟೋಲ್ಲಿ ಹೋಗೋದಂದರೆ ಆಟೋಲ್ಲಿ ಸೇಫ್ಟಿ ಇಲ್ಲ, ಮಳೆಯಲ್ಲಿ ಸೇಫ್ಟಿ ಇಲ್ಲ, ಆಟೋ ಟಾಪಲ್ ಆಗೋ ಚಾನ್ಸಸ್ ಇದೆ. ಅದು ಆ ಸೇಫ್ಟಿ ರೀಸನ್ಸ್ಗೋಸ್ಕರ ನಾವು ನಮ್ಮ ಮಾಡೆಲ್ ತಯಾರಿ ಮಾಡಿದ್ದೀವಿ. ನಮ್ಮ ಮಾಡೆಲ್ ನಾವು ಬೇರೆ ಬೇರೆ ಕಾರ್ ಪ್ರಾಡಕ್ಟ್ಸು, ಪಾರ್ಟ್ಸು ಎಲ್ಲ ಗುಜರಿಯಿಂದ ಈಸ್ಕೊಂಡು ಅದನ್ನ ಮಾಡಿಫೈ ಮಾಡಿ ನಮ್ಮ ಡಿಸೈನ್ ಪ್ರಕಾರ ನಾವು ಮಾಡಿಫೈ ಮಾಡಿ ನಾವು ಈ ಕಾರ್ ಪ್ರಾಡಕ್ಟ್ ತಯಾರಿಸಿದ್ದೀವಿ. ಈ ಕಾರ್ ಪೆಟ್ರೋಲ್ ಹಾಗೂ ಡೀಸೆಲ್ ಎರಡರಿಂದಲೂ ಚಲಿಸುತ್ತೆ. ಪೆಟ್ರೋಲ್ಗೆ 30 ರಿಂದ 35 ಕಿಲೋಮೀಟರ್ ಮೈಲೇಜ್ ಕೊಟ್ರೆ ಡೀಸೆಲ್ಗೆ 35 ರಿಂದ 40 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ತುಂಬ ಒಳ್ಳೆ ಇದು ಕಣೆ, ಯಾಕಂದರೆ ಟ್ರಾಫಿಕಲ್ಲಿ ಇದು ಸಣ್ಣ ಗಾಡಿ ಕಂಪೇರ್ ಟು ನ್ಯಾನೋ, ಕಂಪೇರ್ ಟು ಅದರ್ ರೇವಾ ಕಾರೆಲ್ಲ ಕಾಂಪ್ಯಾಕ್ಟ್ ಇದೆ ಮತ್ತು ಸ್ಟೈಲಿಸ್ಟ್ ಆಗಿದೆ.
ಮತ್ತು ಇದಕ್ಕೆ ಇನ್ನೂ ಡೆವಲಪ್ ಮಾಡ್ಬೋದು. ಇವರು ಇನ್ನೂ ಡೆವಲಪ್ ಇಂಟೀರಿಯರಲ್ಲಿ ತುಂಬ ಡೆವಲಪ್ ಮಾಡ್ಬೋದು. ಮತ್ತು ಬಾಡಿಯಿಂದನೂ ಪೇಂಟು ಮತ್ತು ಇದ್ರದ್ದು ಹೈಟ್ ಎಲ್ಲ ಬಿಡ್ತೆಲ್ಲ ಕಮ್ಮಿ ಮಾಡಿ ಇದಕ್ಕೆ ಇನ್ನೂ ಡೆವಲಪ್ ಮಾಡ್ಬೋದು. ಬರೀ 3 ತಿಂಗಳ ಗ್ಯಾಪಲ್ಲಿ ಇವರು ಇಂಥ ಒಳ್ಳೆ ಉತ್ತಮವಾದ ಪ್ರಾಜೆಕ್ಟ್ ಮಾಡಿದ್ದಾರೆ. ಕಾರ್ ತಯಾರಿಗೆ ಒಟ್ಟು 1.5 ಲಕ್ಷ ಖರ್ಚಾಗಿದ್ದು, ಇವರು ಮಾಡಿರೋ ಸಂಶೋಧನೆಗಳು ಮುಂದೊಂದು ದಿನ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡೋದ್ರಲ್ಲಿ ಸಂಶಯ ಇಲ್ಲ. ಬೆಂಗಳೂರಿನಿಂದ ಕ್ಯಾಮರಾಮನ್ ವೆಂಕಟ್ ಜೊತೆ ಮಮತಾ ಮಾರ್ಧಾಳ, ಸುವರ್ಣ ನ್ಯೂಸ್.